ಹಲೋ ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪರೇಷನ್. ನಾವು ಇವತ್ತು ಡಿಸ್ಕಸ್ ಮಾಡುವಂತಹ ಚಾಪ್ಟರ್ ಎಗೇನ್ ಬಂದು ಗ್ರಾವಿಟೇಷನ್ ಇದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ವಾಟ್ ಇಸ್ ಎಸ್ಕೇಪ್ ವೆಲಾಸಿಟಿ ಅಂತ, ಅದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನು ನೋಡಿದ್ವಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡುವಂತದ್ದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇಟ್ ಇಸ್ ಒನ್ ಆಫ್ ದಿ ಬೇಸಿಕ್ ಆಸ್ ವೆಲ್ ಆಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿ ಹ್ಯಾವ್ for NEET, right? Before I begin with the session, I hope all of you are utilizing our content videos well. Now physics irbodu, biology irbodu, chemistry irbodu, ella content videos anna namma Xylem Kannada NEET channel alli daily upload ಮಾಡ್ತಿರ್ತೇವೆ. ನಮ್ಮ channel ಗೆ subscribe ಆಗಿ and utilize all the videos we upload for your NEET preparation. And after the class ನಿಮಗೆ ಇಲ್ಲಿ ಡಿಸ್ಕಸ್ ಮಾಡುವಂತಹ ನೋಟ್ಸ್, ಕ್ಲಾಸ್ ನೋಟ್ಸ್ ಬೇಕು ಅಂತ ಹೇಳಿ ಆದ್ರೆ ನಮ್ಮ ವಿಡಿಯೋದ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ you will be able to see all the class notes. Okay, now we will start the class. ನಮ್ಮ ಟಾಪಿಕ್ ಆಫ್ ಡಿಸ್ಕಷನ್ ಬಂದು ಗ್ರಾವಿಟೇಷನ್. ನೀವು ರಿಯಲ್ ಲೈಫ್ ಅಲ್ಲಿ ಈ ಗ್ರಾವಿಟಿ ಅಂತ ಹೇಳೋ ವರ್ಡ್ ಅನ್ನು ಸುಮಾರು ಸಲ ಕೇಳಿರ್ತೀರಾ. ಈ ಗ್ರಾವಿಟಿಯಿಂದಾಗಿ, ಅರ್ಥನ ಗ್ರಾವಿಟಿಯಿಂದಾಗಿ ಈ ತರ ಆಯ್ತು ಆ ತರ ಆಯ್ತು ಅಂತ. ಆಕ್ಚುಲಿ ಗ್ರಾವಿಟಿ ಮತ್ತೆ ಗ್ರಾವಿಟೇಷನ್ ಎರಡು ಒಂದೇನಾ ಅಂತ ನಿಮ್ಗೆ ಯಾವತ್ತೂ ಕ್ವೆಶನ್ಸ್ ಅರೈಸ್ ಆಗಿರ್ಬೋದು ತಲೆಯಲ್ಲಿ. ವಾಟ್ ಇಸ್ ಇಟ್ ಆಕ್ಚುಲಿ ಅಂತ ನೋಡುವ. ಆಕ್ಚುಲಿ ಗ್ರಾವಿಟಿ ಅಂತಂದ್ರೆ, ಗ್ರಾವಿಟಿ ಈಸ್ ದ ಫೋರ್ಸ್ ಬೈ ವಿಚ್ ದ ಅರ್ತ್ ಅಟ್ರಾಕ್ಟ್ಸ್ ಅ ಬಾಡಿ ಟವರ್ಡ್ಸ್ ಇಟ್ಸ್ ಸೆಂಟರ್. ದರ್ ಇಸ್ ಅನ್ ಆಪಲ್ ಆನ್ ದ ಅರ್ತ್ ಅಂತ ಇಟ್ಕೊಳ್ಳಿ, ಅದು ಕೆಳಗಡೆ ಬೀಳ್ತಿದೆ ಬಿಕಾಸ್ ದ ಅರ್ತ್ ಇಸ್ ಅಟ್ರಾಕ್ಟಿಂಗ್ ಇಟ್. ಅವಾಗ ನಾವು ಅರ್ತ್ನ ಗ್ರಾವಿಟಿಯಿಂದಾಗಿ ಆಪಲ್ ಕೆಳಗಡೆ ಬೀಳ್ತಿದೆ ಅಂತ ಹೇಳ್ಬೋದು. ಬಟ್ ಗ್ರಾವಿಟೇಷನ್ ಅಂತಂದ್ರೆ ಇಟ್ ಇಸ್ ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಎನಿ ಟೂ ಆಬ್ಜೆಕ್ಟ್ಸ್. ಅರ್ತ್ ಅಂತ ಆಗ್ಬೇಕಂತಿಲ್ಲ, ಎನಿ ಟೂ ಆಬ್ಜೆಕ್ಟ್ಸ್ ಮಧ್ಯೆ ಇರುವಂತಹ ಗ್ರಾವಿಟೇಷನಲ್ ಫೋರ್ಸ್ ಅನ್ನು ನಾವು ಗ್ರಾವಿಟೇಷನ್ ಅಂತ ಹೇಳುವಂಥದ್ದು. ಇಫ್ ಒನ್ ಆಫ್ ದಿ ಬಾಡಿ ಈಸ್ ಅರ್ತ್, ದೆನ್ ಗ್ರಾವಿಟೇಷನ್ ಬಿಕಮ್ಸ್ ಗ್ರಾವಿಟಿ. ಹೌದಲ್ವಾ? ಇಂಟ್ರೆಸ್ಟಿಂಗ್, ರೈಟ್? ಓಕೆ, ಸೊ ಗ್ರಾವಿಟಿ ಈಸ್ ದ ಸ್ಪೆಷಲ್ ಕೇಸ್ ಆಫ್ ಗ್ರಾವಿಟೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ, ಲೈನ್ ಜಾಯ್ನಿಂಗ್ ದ ಪ್ಲೇಸಸ್ ಆನ್ ದ ಅರ್ತ್ ಹ್ಯಾವಿಂಗ್ ದ ಸೇಮ್ ವ್ಯಾಲ್ಯೂ ಆಫ್ ಸ್ಮಾಲ್ ಜಿ ಆರ್ ಕಾಲ್ಡ್ ಐಸೋಗ್ರಾಮ್ಸ್. ನಿಮಗೆ ಗೊತ್ತಿದೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸ್ಮಾಲ್ ಜಿ ವೇರೀಸ್ ಅಲ್ವಾ? ಯಾಕೆ? ನಾವು ಅರ್ತ್ನ ಡಿಫ್ರೆಂಟ್ ಡಿರೆಕ್ಷನಲ್ಲಿ ಹೋದ ಹಾಗೆ, ಡಿಫ್ರೆಂಟ್ ಜಾಗಗಳಲ್ಲಿ ಹೋದಾಗೆ ಸ್ಮಾಲ್ ಜಿಯ ವ್ಯಾಲ್ಯೂ ವೇರಿ ಆಗುತ್ತೆ, ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡಿಟೇಲ್. ಸೊ ಇವಾಗ ಇಫ್ ಯು ಸಿ ಸರ್ಟನ್ ಪ್ಲೇಸಸ್ ವಿತ್ ಸೇಮ್ ಜಿ ವ್ಯಾಲ್ಯೂ, ಸೇ ಇಲ್ಲಿ ಈ ಜಾಗಗಳಲ್ಲಿ ಏನಿದೆ, ಸೇಮ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆ ಅರ್ತ್ ಅಲ್ಲಿ. ಅವಾಗ ದ ಲೈನ್ ಜಾಯ್ನಿಂಗ್ ದ ಪ್ಲೇಸಸ್ ಆನ್ ದಿ ಅರ್ತ್ ಹ್ಯಾವಿಂಗ್ ದ ಸೇಮ್ ವ್ಯಾಲ್ಯೂ ಆಫ್ ಸ್ಮಾಲ್ ಜಿ, ಇದನ್ನ ಏನಂತ ಕರೀತಾರೆ? ಈ ಕರ್ವ್ ಅನ್ನ ಕರೆಯುವಂಥದ್ದು ಐಸೋಗ್ರಾಮ್ಸ್ ಅಂತ ಹೇಳಿ. ಸೊ ಇಟ್ಸ್ ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ನಾವ್ ವಿ ವಿಲ್ ಗೋ ಫರ್ದರ್ ಎವ್ರಿ ಒನ್. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡುವ. ಲಾಸ್ಟ್ ಕ್ಲಾಸಲ್ಲಿ ಸ್ಮಾಲ್ ಇಂಟ್ರೊಡಕ್ಷನ್ ನಾನು ಆಲ್ರೆಡಿ ಕೊಟ್ಟಿದ್ದೆ. ಇವತ್ತು ಅದ್ರ ಕಂಟಿನ್ಯೂಯೇಷನ್ ಆಗಿ ವಿ ವಿಲ್ ಡಿಸ್ಕಸ್. ನೀವೇನು ಮಾಡಬೇಕು, ನೀವು ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟೇ. ಯು ಹ್ಯಾವ್ ಟು ಇಮ್ಯಾಜಿನ್ ದ ಅರ್ತ್ಸ್ ಸರ್ಫೇಸ್. ಸೊ ನಾನು ಇವಾಗ ಅರ್ತ್ ಅನ್ನು ಡ್ರಾ ಮಾಡ್ತೇನೆ ಈ ಥರ. And obviously radius of the earth is how much? It is r, and radius of the earth is, please remember this value, 6400 ಕಿಲೋಮೀಟರ್ ಆಗುತ್ತೆ. ನೀವು ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬಹುದು ಕ್ಯಾಲ್ಕುಲೇಷನ್ ಬೇಕಾದಾಗ. ಓಕೆ, ನಾವು ನೀವೆಲ್ಲಿ ನಿಂತ್ಕೊಂಡಿದ್ದೀರಿ ಇವಾಗ? ಸರ್ಫೇಸ್ ಆಫ್ ದಿ ಅರ್ತ್ ಮೇಲೆ ನಿಂತ್ಕೊಂಡಿದ್ದೀರ. ಆಬ್ವಿಯಸ್ಲಿ ವೇಟ್ ಆಫ್ ದ ಬಾಡಿ ವಿಲ್ ಬಿ ಡೌನ್ವರ್ಡ್ಸ್. ಯಾಕೆಂದ್ರೆ ವೇಟ್ ಅಂದ್ರೆ ಇಟ್ ಇಸ್ ದ ಫೋರ್ಸ್ ವಿತ್ ವಿಚ್ ಗ್ರಾವಿಟಿ ಇಸ್ ಪುಲ್ಲಿಂಗ್ ದಿ ಆಬ್ಜೆಕ್ಟ್ ಡೌನ್ವರ್ಡ್. ಆದ ಕಾರಣ ವೇಟ್ ಡಬ್ಲ್ಯೂ ಅನ್ನ ಎಮ್ ಜಿ ಅಂತ ಬರಿಬಹುದಾ? ವೇಟ್ ಡಬ್ಲ್ಯೂ ಅನ್ನ ಎಮ್ ಜಿ ಅಂತ ಬರೀಬಹುದು. ಸೊ ಎಮ್ ಜಿ ಈಸ್ ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಬಾಡಿ. ದಟ್ ಇಟ್ ಸೆಲ್ಫ್ ಈಸ್ ನಥಿಂಗ್ ಬಟ್ ಜಿ ಇಂಟು ಎಮ್, ಮಾಸ್ ಆಫ್ ದಿ ಅರ್ತ್, ಇಂಟು ಸ್ಮಾಲ್ ಎಮ್, ಮಾಸ್ ಆಫ್ ದ ಬಾಡಿ, ಡಿವೈಡೆಡ್ ಬೈ ದ ರೇಡಿಯಸ್ ಆಫ್ ದಿ ಅರ್ತ್ ಸ್ಕ್ವೇರ್. ಜಿ ಎಮ್ ಬೈ ಆರ್ ಸ್ಕ್ವೇರ್. ವಾಟ್ ಇಸ್ ಇಟ್ ಆಕ್ಚುಲಿ? ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಫಾರ್ಮುಲಾ ಅದು. ಆಮ್ ಐ ಕ್ಲಿಯರ್? ಓಕೆ, ನಾವ್ ಲೆಟ್ಸ್ ಗೋ ಫರ್ದರ್. ಈಗ ಇಲ್ಲಿ ಸ್ಮಾಲ್ ಎಮ್ ಎರಡು ಕಾಮನ್ ಇರೋ ಕಾರಣ ಐ ಆಮ್ ಕ್ಯಾನ್ಸಲಿಂಗ್ ಇಟ್. ಸೊ ನಿಮಗೆ small g then becomes equal to capital G capital M by R square. This is one of the important formula you have for acceleration due to gravity, which we have already learnt in the last class also. ಇದನ್ನ equation 1 ಅಂತನ 2 ಅಂತನ ನೀವು ಮಾರ್ಕ್ ಮಾಡಿ ಇಟ್ಕೊಳ್ಬಹುದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಮಾಸ್ ಅನ್ನ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಕೂಡ ನೀವು ಬರಿಬಹುದಲ್ವಾ? ಎಸ್. ಸೊ ನೋಡಿ, ಇಲ್ಲಿ G then becomes capital G. Mass is nothing but density into volume. Clear? Divided by r square. ನೀವು ಕೇಳ್ಬೋದು, ಮ್ಯಾಮ್ ವೈ ಆರ್ ಡೂಯಿಂಗ್ ಇಟ್ ಆಲ್ ಅಂತ. ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ಸ್ ದೇ ಆರ್ ಆಸ್ಕಿಂಗ್ ಇನ್ ದ ಎಕ್ಸಾಮ್, ವಿ ವಿಲ್ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ. ಆದ ಕಾರಣ ನಾನು ಡಿಫ್ರೆಂಟ್ ಫಾರ್ಮುಲಾನ ನಿಮಗೆ ತೋರಿಸ್ತಿದ್ದೇನೆ. ದಿಸ್ ಇಸ್ ನಥಿಂಗ್ ಬಟ್ ಜಿ ಬೈ ಆರ್ ಸ್ಕ್ವೇರ್ ಹಾಗೆ ಇಟ್ಕೊಳ್ತೇನೆ, ರೋ ಕೂಡ ಹಾಗೆ ಇಟ್ಕೊಳ್ತೇನೆ. ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಂದ್ರೆ ಏನು? 4/3 ಪೈ ಆರ್ ಕ್ಯೂಬ್. ಇಲ್ಲಿ ಅರ್ತ್ ಅನ್ನ ಸ್ಪಿಯರ್ ಆಗಿ ಕನ್ಸಿಡರ್ ಮಾಡಿರೋ ಕಾರಣ ಯು ಆರ್ ರೈಟಿಂಗ್ 4/3 ಪೈ ಆರ್ ಕ್ಯೂಬ್. ಸೊ ಆರ್ ಸ್ಕ್ವೇರ್ ಮತ್ತೆ ಆರ್ ಕ್ಯೂಬ್ ಅಲ್ಲಿ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ರಿಮೈನಿಂಗ್ ಇಸ್ ಜಸ್ಟ್ ಆರ್. ಸೊ ಜಿ ದೆನ್ ಬಿಕಮ್ಸ್ ಈಕ್ವಲ್ ಟು 4/3 ಪೈ ರೋ ಜಿ ಆರ್. ದಿಸ್ ಇಸ್ ದ ನ್ಯೂ ಇಕ್ವೇಶನ್
ವಿ ಗಾಟ್ ಫಾರ್ ಸ್ಮಾಲ್ ಜಿ. ಈ ಇಕ್ವೇಶನ್ ಗೊತ್ತಿದ್ರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ನೋ ಹೌ ಟು ಡಿರೈವ್ ಇಟ್. ಅವಾಗ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಎಸ್ಪೆಷಲಿ ನೀಟ್ ಎಕ್ಸಾಮಲ್ಲಿ ಅಲ್ವಾ. ಎಸ್, ದಿಸ್ ಇಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫಾರ್ಮುಲಾ ವಿ ಹ್ಯಾವ್. ಈಗ ಅದನ್ನೇ ಅವರು ಇಲ್ಲಿ ಕೊಟ್ಟಿರುವಂಥದ್ದು ಇನ್ ದ ಪ್ರೀವಿಯಸ್ ಕೇಸ್ 4/3 pi g r rho ಅಂತ ಹೇಳಿಬಿಟ್ಟು. ಆ್ಯಂಡ್ ನೀನು ನೆನ್ಪಿಟ್ಕೊಳ್ಬೇಕಾಗಿರೋದು ಆರ್ನ ವ್ಯಾಲ್ಯೂ, radius of the earth is nothing but 6,400 approximately kilometers, and mass of the earth or exam ಅಲ್ಲಿ ಯೂಶಲಿ ಕ್ವಶನ್ಸ್ ಅಲ್ಲಿ ಕೊಡ್ತಾರೆ and you don't have to by heart it. and small g ಯ ವ್ಯಾಲ್ಯೂ ಅವಾಗ ಏನಾಗುತ್ತೆ ನಿಮಗೆ ಗೊತ್ತಿದೆ, g is equal to g m by r square. when you substitute capital G capital M r values ಅವಾಗ ನಿಮಗೆ ಸ್ಮಾಲ್ g ಯ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 9.8 meter per second square ಸಿಗುತ್ತೆ. ಈಗ ಇದಕ್ಕೆ ರಿಲೇಟೆಡ್ ಆಗಿ ವಿ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಒನ್ ಬೈ ಒನ್ ಮಾಡ್ತಾ ಹೋಗುವ. ಫಸ್ಟ್ ಕ್ವೆಶನ್, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಆಲ್ಸೋ, ವೆರಿ ಈಸಿ ಕ್ವೆಶನ್ ಆಲ್ಸೋ. ಇಫ್ ದ ಅರ್ತ್ shrinks to half of its present size and its mass reduces to half of its actual mass. ಓಕೆ, ಸೊ ಇನಿಷಿಯಲಿ ಅರ್ತ್ದು ಮಾಸ್ ಎಷ್ಟಿತ್ತು? ಇಟ್ ವಾಸ್ m ಆ್ಯಂಡ್ ರೇಡಿಯಸ್ ಎಷ್ಟಿತ್ತು? r ಇತ್ತು. ಇವಾಗ ಅವ್ರು ಹೇಳ್ತಿದ್ದಾರೆ ಅರ್ತ್ ಶ್ರಿಂಕ್ ಆಗಿದೆ and size is half andre the radius is also half anta artha alva, and mass is also half only, right? That is what they are telling. Yes, then the acceleration due to gravity on its surface will be what anta kelidare. Acceleration due to gravity on the surface of the earth is what we have found, small g is equal to gm by r square alva. ivaga illi mass related terms baro karana we will be using that equation only. so enaitu g is equal to ಅಥವಾ g prime ಅಂತ ಬರೀಬಹುದು, ನ್ಯೂ acceleration due to gravity is equal to capital G mass here is m/2 ಅಲ್ವಾ, they are already mentioning it, by r square, that is r by 2 whole square ಆಯಿತು, ಕರೆಕ್ಟಾ? so here this becomes then g m by r square divided by 4, it will go up, and ಅಲ್ಲೊಂದು divided by 2 ಕೂಡ ಇದೆ, so 4/2 becomes 2, so 2 gm by r square ಆಯಿತು. ಸೊ g prime ಅಂತ ಹೇಳೋದು ಆ್ಯಕ್ಚುಲಿ ಇಟ್ ಇಸ್ 2 times the g ಅಂದರೆ ನಮ್ಮ ಒರಿಜಿನಲ್ ಅರ್ತ್ನ ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ, ಅದರ ಟ್ವೈಸ್ ತಗೊಂಡ್ರೆ ದಿಸ್ ನ್ಯೂ g prime ನಮಗೆ ಸಿಗುವಂಥದ್ದು. ಸೊ ಆನ್ಸರ್ 2g, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್, ಇಫ್ r is the radius of the earth, okay, and g acceleration due to gravity on the earth's surface, the mean density of the earth is, okay, so ಇವಾಗ ನಾವು ಯೂಸ್ ಮಾಡಬೇಕಾಗಿರೋ ಇಕ್ವೇಶನ್ ಈಸ್ ನಾಟ್ g equal to gm by r square. ನಾವು ಡೆನ್ಸಿಟಿಯ ಫಾರ್ಮೆಟ್ ಅಲ್ಲಿ ಬರ್ತಿದ್ವಿ, ನಿಮ್ಗೆ ನೆನಪಾಗ್ತಿದ್ಯಾ? ಸಿ ಹಿಯರ್, ಡೆನ್ಸಿಟಿಯ ಫಾರ್ಮೆಟ್ ಅಲ್ಲಿ ಬರಬೇಕು ಅಂತ ಹೇಳಿದ್ದೆ, ಸ್ಮಾಲ್ g is equal to 4/3 pi rho g r. that equation you have to use here. ಅಲ್ಲಿ ರೋ ಏನಂತ ಕೇಳ್ತಿದ್ದಾರೆ, ಸೊ ಸ್ಮಾಲ್ g is equal to 4/3 pi rho g r. I hope you remember this equation. ಈಗ ಅವ್ರು ಕೇಳ್ತಿರೋದು ವಾಟ್ ಇಸ್ ದ ಡೆನ್ಸಿಟಿ ಆಫ್ ದಿ ಅರ್ತ್ ಅಂತ ಹೇಳ್ಬಿಟ್ಟು. ಸೊ ಡೆನ್ಸಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಡೆನ್ಸಿಟಿಯನ್ನು ನೀವು ರೈಟಲ್ಲಿ ಇಟ್ಕೊಂಡ್ರೆ ಉಳಿದಿರೋದನ್ನೆಲ್ಲ ಲೆಫ್ಟಿಗೆ ತಂದರೆ ಡೆನ್ಸಿಟಿ ದೆನ್ ಬಿಕಮ್ಸ್ ವಾಟ್ 3g by 4 pi g r. ಹೌದಾ? 3g by 4 pi g r ಇದೆಯಾ ಆಪ್ಷನ್? ಎಸ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸಿಂಪಲ್ ಆಗಿ ಒಂದು ಸ್ಟೆಪ್ಪಲ್ಲಿ ವಿ ಕುಡ್ ಡೂ ಇಟ್ ಬಿಕಾಸ್ ವಿ ನ್ಯೂ ದ ಫಾರ್ಮುಲಾ. ದಟ್ ಇಸ್ ದ ರೀಸನ್. ನೆಕ್ಸ್ಟ್ ಕ್ವೆಶನ್, ದ ಡೆನ್ಸಿಟಿ ಆಫ್ ಅ ನ್ಯೂಲಿ ಡಿಸ್ಕವರ್ಡ್ ಪ್ಲಾನೆಟ್. ಸೊ ಒಂದು ಹೊಸ ಪ್ಲಾನೆಟ್, ಅರ್ತ್ ಅಲ್ಲ, ಹೊಸ ಪ್ಲಾನೆಟ್ ಈಸ್ ಟ್ವೈಸ್ ದಟ್ ಆಫ್ ದ ಅರ್ತ್. ಸೊ ಡೆನ್ಸಿಟಿ ಆಫ್ ದಿ ಅರ್ತ್ ಅನ್ನ ಲೆಟ್ಸ್ ಟೇಕ್ ಇಟ್ ಆಸ್ ರೋ ಇ. ಓಕೆ, ಆ್ಯಂಡ್ ಏನ್ ಹೇಳ್ತಿದ್ದಾರೆ, ದ ಡೆನ್ಸಿಟಿ ಆಫ್ ಅ ನ್ಯೂಲಿ ಡಿಸ್ಕವರ್ಡ್ ಪ್ಲಾನೆಟ್ ಈಸ್ ಟ್ವೈಸ್ ದಟ್ ಆಫ್ ದ ಅರ್ತ್. ಅಂದ್ರೆ ಡೆನ್ಸಿಟಿ ಆಫ್ ದ ನ್ಯೂ ಪ್ಲಾನೆಟ್ ರೋ ಪಿ ವಿಲ್ ಬಿ 2 times the density of the earth. Interesting. The acceleration due to gravity at the surface of the planet is equal to that at the surface of the earth. So acceleration due to gravity gp equal to ge ಅಂತ already ಹೇಳಿದ್ದಾರೆ. And if the radius of the earth is r, radius of the earth is r, so re, the radius of the planet would be how much ಅಂತ ಕೇಳಿದ್ದಾರೆ. ಸೊ radius of the planet ನೀವು ಇವಾಗ ಫೈಂಡ್ ಔಟ್ ಮಾಡಬೇಕು. ಸೊ ನಿಮಗೆ ಇವಾಗಿರುವ ಕನ್ಫ್ಯೂಷನ್ ವಿಚ್ ಇಕ್ವೇಶನ್ ಟು ಯೂಸ್. ಸ್ಮಾಲ್ ಜಿ ಇಕ್ವೇಶನ್ ನಮ್ಮ ಹತ್ರ ಎರಡಿದೆ, ಒಂದು gm by r square, ಇನ್ನೊಂದು ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ. ಹಿಯರ್ ಡೆನ್ಸಿಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರುವ ಕಾರಣ ಲೆಟ್ಸ್ ಯೂಸ್ ಇಟ್. ಓಕೆ, ಸೊ ಅವ್ರು ಹೇಳ್ತಿರೋದು ಒಂದೇ ಒಂದು ವಿಚಾರ, ಏನದು? ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಪ್ಲಾನೆಟ್ is equal to acceleration due to gravity on the earth. Isn't it? Yes.
ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಪ್ಲಾನೆಟ್ ಎಷ್ಟದು? ಇಟ್ ಇಸ್ ಹೇಗೆ ಬರಿಬೋದು? 4/3 pi density is rho of the planet into g into radius of the planet. ಹೌದಾ? g, pi, 4/3 everything is same for both the planets is equal to the GE, that is acceleration due to gravity on earth. It will be 4/3 pi density of the earth into g value into the radius of the earth. ಬೇಡದಿರೋ ಟರ್ಮ್ಸ್ ಅನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರೆ what is remaining? 4/3 ಹೋಯ್ತು, 4/3 ಹೋಯ್ತು, pi gone, then g gone, isn't it? So what is remaining then for us? Rho p into rp equal to rho e into re. Rho is density, r is radius. Now ಅಲ್ಲೊಂದು ರಿಲೇಷನ್ ಕೊಟ್ಟಿದ್ದಾರೆ, ಏನಂತ ಹೇಳಿ? See, rho p is twice the radius. Rho p ಅಂದ್ರೆ density of the planet is twice the density of the earth. So let me write it, twice the density of the earth here, and rp, radius of the planet, and density of the earth, let it be the same, and re. Re is nothing but r only. Re andre it is r only. Just take like this. Question ಅಲ್ಲಿ ಆ ಥರ ಹೇಳಿದ್ದಾರೆ, ಡಿಫ್ರೆನ್ಶಿಯೇಟ್ ಮಾಡೋಕ್ಕೋಸ್ಕರ ನಾನು ಈ ಥರ ಬರೆದಿರುವಂಥದ್ದು. ನಾವು ಐ ಕ್ಯಾನ್ ಕ್ಯಾನ್ಸಲ್ ದ ಕಾಮನ್ ಟರ್ಮ್ಸ್. ರೋ ಇ ಹೋಯ್ತು. ಸೊ ನನಗೆ ಇವಾಗ ಬೇಕಾಗಿರೋದು ದ ರೇಡಿಯಸ್ ಆಫ್ ದ ಪ್ಲಾನೆಟ್ ಅಲ್ವಾ? ಸೊ ಆರ್ ಪಿ ಎಷ್ಟು ಅಂತ ಬೇಕಾಗಿರುವಂಥದ್ದು? ಆರ್ ಪಿ ಈಸ್ ನಥಿಂಗ್ ಬಟ್ ಆರ್ ಇ by 2, radius of the earth by 2. Radius of the earth ಅಂದ್ರೆ it is r only, r by 2. So r by 2 is the answer. ಎಲ್ಲಿದೆ ಆಪ್ಷನ್? ಆಪ್ಷನ್ ಡಿ is the correct answer. ಈಗ ಡಿಯರ್ ಸ್ಟೂಡೆಂಟ್ಸ್, ನಮಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಾಯಿತು ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ರಿಲೇಟೆಡ್. ಬಟ್ ಜಿಯ ಫಾರ್ಮುಲಾ ವಾಟ್ ವಿ ಹ್ಯಾವ್ ಲರ್ನ್ಡ್ ಈಸ್ ವೆನ್ ದ ಆಬ್ಜೆಕ್ಟ್ ಈಸ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್. ವಾಟ್ ಇಫ್ ಆಬ್ಜೆಕ್ಟ್ ಈಸ್ ಸಮ್ವೇರ್ ಎಲ್ಸ್? ಅಂದರೆ ಇವಾಗ ಸೇ ಅರ್ತ್ ಈ ಥರ ಇದ್ದರೆ, ಓಕೆ, ಸರ್ಫೇಸ್ ಆಫ್ ದಿ ಅರ್ತ್ ಅಲ್ಲಿ ನಾವು ಜಿಯ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೇವೆ. ಸಪೋಸ್ ಒಂದು ಸರ್ಟನ್ ಹೈಟಲ್ಲಿ ಇದ್ರೆ, ಹೈಟಲ್ಲಿ ಇದ್ರೆ ಅಥವಾ ಸರ್ಟನ್ ಡೆಪ್ತಲ್ಲಿ ಇದ್ರೆ, ಆವಾಗ ಫಾರ್ಮುಲಾ ಹೇಗೆ ಚೇಂಜ್ ಆಗುತ್ತೆ? ವಾಟ್ ವಿಲ್ ಬಿ ದ ಎಡಿಷನಲ್ ಥಿಂಗ್ಸ್ ವಿ ಹ್ಯಾವ್ ಟು ಡೂ ಅಂತ ನೋಡಬೇಕು. ನೆಕ್ಸ್ಟ್ ಅದನ್ನು ನೋಡುವ. ಸೊ ವೇರಿಯೇಷನ್ ಇನ್ ಜಿ, ನಾವು ಹೈಟಿಗೆ ಹೋದ ಹಾಗೆ ಅಥವಾ ಡೆಪ್ತಿಗೆ ಹೋದ ಹಾಗೆ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ ನೋಡುವ. ವೆರಿ ಇಂಟ್ರೆಸ್ಟಿಂಗ್. ಇಟ್ ಈಸ್ ಈಸಿ ಆಲ್ಸೋ, ನಾಟ್ ವೆರಿ ಡಿಫಿಕಲ್ಟ್. ಸಿ, ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಅರ್ತ್ಸ್ ಸರ್ಫೇಸ್ ಯೂಶಲಿ ನಮಗೆ ಗೊತ್ತಿದೆ ಎಷ್ಟದು? ಇಟ್ ಇಸ್ gm/r². ಈಗ ಇಟ್ ಎ ಸರ್ಟನ್ ಹೈಟ್ ನೋಡುವ. ಸೊ ನಾನು ಇಲ್ಲಿ ಜಸ್ಟ್ ಒಂದು ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಮಾಡೋದಾದ್ರೆ ಆಫ್ ಅರ್ತ್, ದಿಸ್ ಇಸ್ ದ ರೇಡಿಯಸ್ ಆಫ್ ದ ಅರ್ತ್ ಅಲ್ವಾ? ದಿಸ್ ಇಸ್ ದ ರೇಡಿಯಸ್ ಆಫ್ ದಿ ಅರ್ತ್ ಅಂಡ್ ಇಟ್ ಈಸ್ ಎಟ್ ಹೈಟ್ h. ನಾವು ಇಲ್ಲಿ ನನಗೆ ಇವಾಗ ನೋಡಬೇಕು ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟು ಅಂತ ಹೇಳಿ. ಯಾವ ಪಾಯಿಂಟ್ ಅಲ್ಲಿ? ದಿಸ್ ಪಾಯಿಂಟ್, ಇಫ್ ಯು ರಿಮೆಂಬರ್, ಇಫ್ ಯು ನೋ, ರೈಟ್, ದಿಸ್ ಪಾಯಿಂಟ್. ಓಕೆ, ಸೊ g at a height h will be then what ಅಂತ ನೋಡಿದ್ರೆ it will be g, mass of the earth change ಆಗಲ್ಲ, it is the same, divided by radius square ಇರುತ್ತೆ. ಇಲ್ಲಿ ರೇಡಿಯಸ್ ಬದಲು r plus h square ಅಂತ ಆಗುತ್ತೆ, r plus h whole square ಅಂತ ಆಗುತ್ತೆ. What is g, small g? Usually on the surface of the earth it is simply gm/r² ಅಲ್ವಾ? This is equation 1 ಅಂತ ತಕ್ಕೊಳ್ಳಿ, this is equation 2 ಅಂತ ತಕ್ಕೊಳ್ಳಿ. ಈಗ ಇಕ್ವೇಶನ್ 1/2 ಮಾಡಿದ್ರೆ, ಇಕ್ವೇಶನ್ 1 equation 2 ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? gm will be getting cancelled. What will you be remained with is, ಹೇಳ್ಬೋದಾ? It will be nothing but r² / r plus h whole square ಅಂತ ಆಗುತ್ತೆ, ರೈಟ್? ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇಫ್ ಐ ಟೇಕ್ ದಿ r² ಔಟ್ಸೈಡ್ ಏನಾಗುತ್ತೆ ಅಂತ ನೋಡುವ. ದಿಸ್ ವಿಲ್ ಬಿ ನಥಿಂಗ್ ಬಟ್, ಸೊ r² divided by r² ಅನ್ನು ಹೊರಗಡೆ ತೆಗೆದ್ರೆ ದಿಸ್ ವಿಲ್ ಬಿ 1 plus h/r whole square. 1 plus h/r whole square ಆಯಿತು. ನೋಡಿ ಇಲ್ಲಿ r² then gets cancelled, isn't it? So this then becomes what? This is 1 plus h/r whole power -2. ನೀವು ಬೈನಾಮಿಯಲ್ ಥಿಯರಮ್ ಓದಿರ್ತೀರಾ ಮ್ಯಾಥಮೆಟಿಕ್ಸ್ ಅಲ್ಲಿ. ವೆನ್ ಎಕ್ಸ್ ಈಸ್ ಅ ವೆರಿ ಸ್ಮಾಲ್ ನಂಬರ್, ವೆನ್ ಎಕ್ಸ್ ಈಸ್ ವೆರಿ ಸ್ಮಾಲ್, 1 plus x whole power n is approximately equal to 1 plus nx. Given x should be small. ಅದನ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು ಆಕ್ಚುಲಿ. ಸೊ ದೆನ್ ಬಿಕಮ್ಸ್ gh divided by g, ಅವಾಗ ಏನಾಯ್ತು? 1 minus 2h/r ಅಂತ ಆಯ್ತಲ್ವಾ? ಹಾಗಾದ್ರೆ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಸರ್ಟನ್ ಹೈಟ್ h
ಅಂದರೆ ಸರ್ಟನ್ ಹೈಟ್ h ಅಂದರೆ ಇಟ್ ಶುಡ್ ಬಿ ವೆರಿ ಸ್ಮಾಲ್ ಹೈಟ್, ನಾಟ್ ಅ ಬಿಗ್ ಹೈಟ್. ಅವಾಗಲೇ ನೀವು ಬೈನಾಮಿಯಲ್ ಥಿಯರಮನ್ನು ಅಪ್ಲೈ ಮಾಡೋಕ್ಕಾಗುವಂಥದ್ದು. ಬಿಕಾಸ್ 1 + h/r⁻² ಅನ್ನು ನಾನು ಅಪ್ರಾಕ್ಸಿಮೇಟ್ ಮಾಡಿರುವಂಥದ್ದು, ಬಿಕಾಸ್ ಹೈಟ್ ಈಸ್ ಸ್ಮಾಲ್ ಅಂತ ಹೇಳಿ. ಸೊ ಹೈಟ್ approximately 300 kilometer ತನಕ ಇದ್ರೂ this formula is applicable. 5% of the earth's radius ತನಕನೂ this is applicable. gh then becomes 1 - 2h/r into g is the formula. So as the height varies, we can see what happens to acceleration due to gravity, isn't it? So ಅದನ್ನ ನೀವು ಇಲ್ಲಿ ಡಿಸ್ಕಸ್ ಮಾಡ್ತೀರಾ, ಆ್ಯಂಡ್ ಅದು ಇಲ್ಲೇ ಕೊಟ್ಟಿದ್ದಾರೆ, ರೈಟ್? ಸೊ g 1 - 2h/r ಅಂತ ಆಯಿತು gh ನ ಫಾರ್ಮುಲಾ. ನಾವು ನೆಕ್ಸ್ಟ್ ನಾವು ನೋಡುವಂಥದ್ದು ಡ್ಯೂ ಟು ಡೆಪ್ತ್. ಸೊ ನಾವು ಅರ್ತಿನ ಒಳಭಾಗಕ್ಕೆ ಹೋದ ಹಾಗೆ ವಾಟ್ ಹ್ಯಾಪನ್ಸ್ ಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಬಿಫೋರ್ ಐ ಗೋ ಫರ್ದರ್, ಐ ವಾಂಟ್ ಟು ಟೆಲ್ ಯು ದ್ಯಾಟ್ acceleration due to gravity on the surface of the earth is small g. Okay, ಅದಕ್ಕೆ 1 - ಒಂದು ನಂಬರಿಂದ ನೀವು ಮಲ್ಟಿಪ್ಲೈ ಮಾಡ್ತೀರಾ ಅಂತ ಅಂದರೆ acceleration due to gravity at certain height should be very lesser than, or it is lesser than g ಅಲ್ವಾ? ಸೊ ಸರ್ಫೇಸ್ ಆಫ್ ದಿ ಅರ್ತ್ ಅಲ್ಲಿ ಇಟ್ ಇಸ್ ಹೈಯೆಸ್ಟ್. ಹೈಟ್ ಜಾಸ್ತಿ ಆದ ಹಾಗೆ acceleration due to gravity ಏನಾಗುತ್ತೆ, ಕಮ್ಮಿ ಆಗುತ್ತೆ, ಇಸ್ ಅ ಪಾಯಿಂಟ್. ನಾವು ಡ್ಯೂ ಟು ಅ ಸರ್ಟಿನ್ ಡೆಪ್ತ್ ನೋಡುವ. ವೆರಿ ಸಿಂಪಲ್ ಡಿಯರ್ ಸ್ಟೂಡೆಂಟ್ಸ್, ಏನೂ ಇಲ್ಲ, ನಮ್ಮ ಅರ್ತ್ ಅಲ್ವಾ? ಎಸ್, ಆ್ಯಂಡ್ ರೇಡಿಯಸ್ ಆಫ್ ದಿ ಅರ್ತ್ ನಮ್ಗೆ ಆಲ್ರೆಡಿ ಗೊತ್ತೆ, ಇಟ್ ಇಸ್ r ಅಂತ ಹೇಳಿ. ನಾವು ನೀವೇನು ಮಾಡ್ತೀರಾ, ಒಂದು ಭೂಮಿಯ ಒಳಗಡೆ ಮಣ್ಣನ್ನು ಕೆದಕಿ ನೀವು ಕೆಳಗಡೆ ಹೋಗ್ತೀರಾ. ಎಟ್ ಸರ್ಟಿನ್ ಡೆಪ್ತ್ ಯು ವಿಲ್ ಗೋ. ದಿಸ್ ಇಸ್ ಸರ್ಟಿನ್ ಡೆಪ್ತ್ d ಅಂತ ಅನ್ಕೊಳ್ವಾ. ಸೊ ವಾಟ್ ಈಸ್ ದ ರಿಮೈನಿಂಗ್ ಡಿಸ್ಟೆನ್ಸ್ ದೆನ್? ರೇಡಿಯಸ್ ಮೈನಸ್ ದ ಡೆಪ್ತ್. ಕ್ಲಿಯರಾ? ಸೊ ಇವಾಗ ನೀವು ಇದನ್ನು ಏನಂತ ಕನ್ಸಿಡರ್ ಮಾಡಬೇಕು, ಒಂದು ಮಿನಿ ಅರ್ತ್ ಆಗಿ ಕನ್ಸಿಡರ್ ಮಾಡಬೇಕು. ಇದು ನಮ್ಮ ರೆಫರೆನ್ಸ್ ಅರ್ತ್. This is the reference earth now. So you already have the formula of acceleration due to gravity, g equal to what? It is, yes, 4/3 pi rho gr in terms of the density. Why I am taking in terms of density andre density is same whether the earth is now small or big. So at certain depth ಗೆ ಹೋದಾಗ the considered earth is smaller ಅಲ್ವಾ? ಯಾಕಂದ್ರೆ ನೀವು ಆ ಡೆಪ್ತ್ ಅಲ್ಲಿ ನೋಡ್ತಿರುವಂತಹ ಭೂಮಿ ಚಿಕ್ಕ ಇದೆ ಅಲ್ವಾ? ಆ್ಯಂಡ್ ಡೆನ್ಸಿಟಿ ವಿಲ್ ಬಿ ರಿಮೈನಿಂಗ್ ಸೇಮ್ ಫಾರ್ ವಾಟ್ ಎವರ್ ಸೈಜ್ ಆಫ್ ದಿ ಅರ್ತ್. ಹೌದಲ್ವಾ? ಎಸ್. ನಾವು ಇವಾಗ ಇದು ರೆಫರೆನ್ಸ್ ಆಗಿರೋ ಕಾರಣ ನಾನು ಶೇಡ್ ಮಾಡಿ ತೋರಿಸ್ಬೇಕಂದ್ರೆ ಲೆಟ್ ಮಿ ಶೇಡ್ ಇಟ್ ಆ್ಯಂಡ್ ಶೋ ಯು ಹಿಯರ್. ಸೊ ಈ ಶೇಡ್ ಮಾಡಿರೋ ಭಾಗ ಇದೆಯಲ್ವಾ, ದಿಸ್ ಇಸ್ ದ ಅರ್ತ್ ಯು ವಿಲ್ ಬಿ ಕನ್ಸಿಡರಿಂಗ್ ನಾವು ಫಾರ್ ಯುವರ್ ಕ್ಯಾಲ್ಕುಲೇಷನ್ಸ್. ಯಾಕೆಂದರೆ ನೀವು ಸರ್ಟನ್ ಡೆಪ್ತ್ ಅಲ್ಲಿದ್ದೀರಾ, ಆದ ಕಾರಣ. ಸೊ ದಿಸ್ ಇಸ್ ದ ಒರಿಜಿನಲ್ ಜಿ ವ್ಯಾಲ್ಯೂ ಅಂತ ಆಯಿತು. ಈಗ ಜಿ ಡಿ ಅನ್ನು ಕ್ಯಾಲ್ಕುಲೇಟ್ ಮಾಡುವ ಎಟ್ ಸರ್ಟನ್ ಡೆಪ್ತ್, ದೆನ್ ಬಿಕಮ್ಸ್ 4/3. That is a constant, it will not change. Pi kuda same. Density will not change even if the size of the earth is changing here. And g kuda change agala, bari r change agatte. Instead of r you have what? R minus d. Instead of r you have r minus d. This is equation 2. Equation 1 ಆಯಿತು. equation 2 divided by equation 1 ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? This will be nothing but, see, 4/3 pi rho, everything get cancelled. Remaining will be r minus d divided by what? r equal to gd by g ಅಂತ ಹೇಳಿ ಆಗುತ್ತೆ. So that implies, after simplification ಏನಂತ ಬರೀತೀರಾ? gd now becomes equal to r/r is 1 minus d by r into g ಅಂತ ಹೇಳಾಯಿತು. ಸೊ ದಿಸ್ ಇಸ್ ದ ಇಕ್ವೇಶನ್ ಫಾರ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಸರ್ಟನ್ ಡೆಪ್ತ್ d. ಈಗ ವೆನ್ ವಿ ಗೋ ಟು ದ ಸೆಂಟರ್ ಆಫ್ ದ ಅರ್ತ್, ವಾಟ್ ವಿಲ್ ಹ್ಯಾಪನ್? ಅಲ್ಲೇ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆಯಾ ಅಂತ ಒಂದು ಕ್ವೆಶನ್ ಇದೆ. ವೆರಿ ಇಂಟ್ರೆಸ್ಟಿಂಗ್. ನೀವು ಸೆಂಟರ್ಗೆ ಹೋದ ಹಾಗೆ ಜಿ ಸೆಂಟರ್ ನಿಮಗೆ ಫೈಂಡ್ ಔಟ್ ಮಾಡಬೇಕು ಅಂತ ಇದ್ದರೆ, ಹೌ ವಿಲ್ ಯು ಡೂ ದ್ಯಾಟ್? ಸೆಂಟರ್ ಅಂತ ಹೇಳಿದಾಗ ನೀವು ಎಲ್ಲಿಗೆ ಹೋಗ್ತೀರಾ? ಅರ್ತ್ನ ಸೆಂಟರ್ ಅಂತಂದರೆ ದ ಡಿಸ್ಟೆನ್ಸ್ ಬಿಕಮ್ಸ್, ಅಥವಾ ಡೆಪ್ತ್ ಬಿಕಮ್ಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದಿ ಅರ್ತ್ ಇಟ್ ಸೆಲ್ಫ್. ಸೊ ನಿಮ್ಮ ಇಕ್ವೇಶನ್ ಏನಾಗಿ ಚೇಂಜ್ ಆಗುತ್ತೆ? ಇಟ್ ವಿಲ್ ಬಿ 1 minus r/r into g ಅಲ್ವಾ? r/r is 1 minus 1 is 0, so entire thing becomes 0. So acceleration due to gravity at the center is 0. So ನೋಡಿ dear students, on the surface of the earth acceleration due to gravity is highest. At certain depth d, at certain height h also acceleration due to gravity is there, but it is lesser compared to the surface of the earth. And ನೀವು ಸೆಂಟರ್ಗೆ ಹೋದರೆ acceleration due to gravity ಇಲ್ಲವೇ ಇಲ್ಲ. So G actually varies is the main takeaway of today's session. ಸೊ ಈ ನಾಲೆಜನ್ನು ಇಟ್ಕೊಂಡು ನೀವು ಯಾವುದೇ ಪ್ರಾಬ್ಲಮ್ ಅಂದ್ರೂ ಯುಟಿಲೈಸ್ ಮಾಡ್ಬೋದು. ಈ ನಾಲೆಜನ್ನು, ಈ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡ್ಬೋದು. ಸೊ ಐ ಹೋಪ್ ಟುಡೇ ಸೆಷನ್ ವಾಸ್ ಹೆಲ್ಪ್ಫುಲ್ ಫಾರ್ ಯು ಆಲ್.
ಆ್ಯಂಡ್ ಇದೇ ಥರ ನಮ್ಮ Xylem ಕನ್ನಡ ನೀಟ್ ಚಾನಲನ್ನು ವಾಚ್ ಮಾಡ್ತಾ ಇರಿ, ನಿಮ್ಮ ನೀಟ್ ಪ್ರಿಪ್ರೇಷನನ್ನು ಫಾಸ್ಟಾಗಿ ಮಾಡ್ತಾ ಇರಿ. ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬೈ ಬೈ ಆಸ್ಪಿರೆಂಟ್ಸ್.